ಲೆವರೇಜ್ಡ್ ಮಾರ್ಕೆಟ್ ಅಂದ್ರೆ ಅರ್ಥ ಏನು? ಲಾಭ ಆದ್ರೂ ನನಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಲಾಭ ಆಗುತ್ತೆ, ಲಾಸ್ ಆದ್ರೂ ಜಾಸ್ತಿ ಲಾಸ್ ಆಗುತ್ತೆ. ಏನಕ್ಕೆ 95% ಜನ ಇದ್ರಲ್ಲಿ ಕಳ್ಕೊಳೋದು ಅಂತ ಹೇಳಿದ್ರೆ, ರಿಲಯನ್ಸ್ ಏನಾದ್ರು ₹100 ಜಾಸ್ತಿ ಆದ್ರೆ ಇಕ್ವಿಟಿನಲ್ಲಿ ಬೈ ಮಾಡಿರೋರಿಗೆ ಬರ್ತಾ ಇರೋ ಲಾಭ 50,000, ಆದ್ರೆ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋರಿಗೆ ಬರ್ತಾ ಇರೋ ಲಾಭ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ ಅರೌಂಡ್ 3 lakhs. 6 ಪಟ್ಟು ಜಾಸ್ತಿ ಲಾಭ ಇಲ್ಲಿ ಬಂದಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಎಲ್ಲರೂ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಇದ್ರ ಹಿಂದೆ ಓಡೋದು. ಯಾಕೆ? ಇಲ್ಲಿ ಅದೇ ಕ್ಯಾಪಿಟಲ್ಗೆ ನಾನು ಜಾಸ್ತಿ ಲಾಭ ಮಾಡಬಹುದು ಅನ್ನೋ ಕಾರಣಕ್ಕೆ. ಬಟ್ ಆದ್ರೆ ಜನ ಇಲ್ಲಿ ತನಕ ಸ್ಟೋರಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಾರೆ, ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೋರಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಲ. ಇವಾಗ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಲಾಭ ಆದ್ರೂ ಜಾಸ್ತಿ ಆಗುತ್ತೆ, ಲಾಸ್ ಆದ್ರೂ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಲಾಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ದೇ ನಾನು ಏನಾದ್ರು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗಿ ಲಾಸ್ ಆಗುತ್ತೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾಲೆಡ್ಜ್ ಜೊತೆಗೆ ನನ್ನ ಹತ್ರ ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು. ಸುಮ್ಮನೆ ಹೋಗಿ ಬೈ ಸೆಲ್ ಅಂತ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಡೆಫಿನೆಟ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ ದಿಸ್ ಇಸ್ ಎ ಲೆವರೇಜ್ಡ್ ಮಾರ್ಕೆಟ್. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ನೀವು ಕಲಿಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಯಾರೋ ಕಾಲ್ಸ್ ಕೊಡ್ತಾರೆ ಅದರಿಂದ ನಾನು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದುಡ್ಡನ್ನ ಕಳ್ಕೊಂತೀರಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುಧಾತಾರ, ಚಾರ್ಟೆಡ್ ವೆಲ್ತ್ ಮ್ಯಾನೇಜರ್. ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಯಾವ ತರ ಒಳ್ಳೆ ಸ್ಟಾಕ್ ಅನ್ನ ಪಿಕ್ ಮಾಡಬೇಕು, ಅದ್ರ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಆ ಸ್ಟಾಕ್ ಅನ್ನ ಒಳ್ಳೆ ಪ್ರೈಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಟ್ ಇಸ್ ಆಲ್ ಅಬೌಟ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಇದ್ರ ಜೊತೆಗೆ ಡಿಫ್ರೆಂಟ್ ಆಪ್ಷನ್ ಟರ್ಮಿನಾಲಜೀಸ್ ನ ಯಾವ ತರ ಅರ್ಥ ಮಾಡ್ಕೊಬೇಕು ಅಂತ ಸಿಂಪಲ್ ಎಕ್ಸಾಂಪಲ್ ಮೂಲಕ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಪೋರ್ಟ್ ಅಸ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂದ್ರೆ ಇಟ್ ಇಸ್ ಆಲ್ ಅಬೌಟ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಏನಂತ ಕರೀತಾರೆ ಅಂದ್ರೆ ದೇ ಆರ್ ಕಾಲ್ಡ್ ಆಸ್ ಡೆರಿವೇಟಿವ್ಸ್. ಡೆರಿವೇಟಿವ್ಸ್ ಅಂದ್ರೆ ಅರ್ಥ ಏನು? ಇದರ ವ್ಯಾಲ್ಯೂ ಬೇರೆ ಯಾವ್ದಾರೋ ಅಂದ್ರೆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದೆ, ಅದರಿಂದ ಡಿರೈವ್ ಆಗ್ತಾ ಇದೆ ಅಂತ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ಬೇಕು ಅಂದ್ರೆ ಮೊಸರಿನ ವ್ಯಾಲ್ಯೂ ಯಾವ್ದ್ರಿಂದ ಡಿರೈವ್ ಆಗಿದೆ ಅಂದ್ರೆ ಹಾಲಿಂದ ಡಿರೈವ್ ಆಗಿದೆ. ಅದಕ್ಕೋಸ್ಕರ ಮೊಸರನ್ನ ಏನಂತ ಕರಿತೀವಿ ಅಂದ್ರೆ ಡೆರಿವೇಟಿವ್ ಆಫ್ ಮಿಲ್ಕ್ ಅಂತ ಕರಿತೀವಿ. ಇದೇ ತರನೇ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಪೆಟ್ರೋಲಿನ ಬೆಲೆ ಯಾವ್ದ್ರಿಂದ ಡಿರೈವ್ ಆಗಿದೆ ಅಂದ್ರೆ ಕ್ರೂಡ್ ಆಯಿಲ್ ಇಂದ ಡಿರೈವ್ ಆಗಿದೆ. ಕ್ರೂಡ್ ಆಯಿಲ್ ಇಲ್ವೇ ಇಲ್ಲ ಅಂದ್ರೆ ಪೆಟ್ರೋಲ್ ಇಲ್ವೇ ಇಲ್ಲ. ಅದೇ ತರನೇ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಒಂದು ಅಂಡರ್ಲೈಯಿಂಗ್ ಅಸೆಟ್ ಇರುತ್ತೆ. ಆ ಅಂಡರ್ಲೈಯಿಂಗ್ ಅಸೆಟ್ ಗೆ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಆ ಫ್ಯೂಚರ್ ಕಾಂಟ್ರಾಕ್ಟ್ ಯಾವ್ದ್ರಿಂದ ಡಿರೈವ್ ಆಗಿರುತ್ತೆ ಅಂದ್ರೆ ಅಂಡರ್ಲೈಯಿಂಗ್ ಅಸೆಟ್, ಆ ಸ್ಟಾಕ್ ಇಂದ ಡಿರೈವ್ ಆಗಿರುತ್ತೆ. ಇದ್ರದ್ದು ಅರ್ಥ ಏನು? ಆ ಸ್ಟಾಕ್ ಇಲ್ಲ ಅಂದ್ರೆ ಆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ವರ್ಕ್ ಆಗಲ್ಲ ಅಂತ. ಸೊ ಇದನ್ನ ನಾವು ಇನ್ನ ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದ್ ಪ್ರಶ್ನೆ ಬಂದೇ ಬರುತ್ತೆ, ಇಕ್ವಿಟಿ ಮಾರ್ಕೆಟ್ ಒಂದೇ ಸಾಕಾಗಿತ್ತಲ್ಲ, ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋ ಮಾರ್ಕೆಟ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಇದನ್ನ ನಾವೇನ್ ಮಾಡೋಣ ಅಂದ್ರೆ ಒಂದ್ ಸಿಂಪಲ್ ಸ್ಟೋರಿ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ರಾಜು ಅಂತ ಒಬ್ಬ ಇದ್ದಾನೆ, ಹಿ ಇಸ್ ಎ ಫಾರ್ಮರ್. ಅವನೇನ್ ಮಾಡಿದ್ದಾನೆ ಅಂದ್ರೆ ಒಂದು 10 ಟನ್ ಭತ್ತನ ಬಿತ್ತನೆ ಮಾಡಿದ್ದಾನೆ. ಬಿತ್ತನೆ ಮಾಡಿರೋದು ಇವತ್ತು ಏಪ್ರಿಲ್ 6ನೇ ತಾರೀಕು ಅಂತ ಅನ್ಕೋಣ, 2026. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇವತ್ತು ಬಿತ್ತನೆ ಮಾಡಿದ್ರೆ ಇವತ್ತೇ ಅವ್ನ ಕೈಗೆ ಪ್ರಾಡಕ್ಟ್ ಸಿಗಲ್ಲ. ಅವ್ನ ಕೈಗೆ ಪ್ರಾಡಕ್ಟ್ ಸಿಗೋದು ಜುಲೈ 31ನೇ ತಾರೀಕು ಅಂತ ಅನ್ಕೋಣ. ಇವತ್ತು 1 ಟನ್ ಭತ್ತದ ಬೆಲೆ 50,000 ರೂಪಾಯಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. 1 ಟನ್ ಭತ್ತಕ್ಕೆ 50,000 ರೂಪಾಯಿ ಇದ್ರೆ 10 ಟನ್ ಭತ್ತದ ಬೆಲೆ ಏನಾಯ್ತು ಅಂದ್ರೆ 5 lakh rupees ಆಯ್ತು. ಸೊ 5 ಲಕ್ಷ ರೂಪಾಯಿ ಇದೆ. ಆದ್ರೆ ಇವಾಗ ರಾಜು ಆಸ್ ಎ ಫಾರ್ಮರ್ ಅವನಿಗೆ ಏನ್ ಭಯ ಇದೆ ಅಂತ ಹೇಳಿದ್ರೆ, ಇವತ್ತು 1 ಟನ್ ಭತ್ತಕ್ಕೆ 50,000 ರೂಪಾಯಿ ಇರೋದು ಎಲ್ಲಿ ಜುಲೈ 31ನೇ ತಾರೀಕು ಅವ್ನ ಕೈಗೆ ಯಾವತ್ತು ಪ್ಯಾಡಿ ಸಿಗುತ್ತೋ ಅವತ್ತು ಇದ್ರ ಬೆಲೆ ಏನಾದ್ರೂ 25,000 ರೂಪಾಯಿಗೆ ಬಿದ್ದೋದ್ರೆ ಅನ್ನೋ ಭಯ ಇದೆ. ಅದಕ್ಕೋಸ್ಕರ ಆಸ್ ಎ ಫಾರ್ಮರ್ ಅವನಿಗೆ ಏನ್ ಭಯ ಅಂದ್ರೆ ಪ್ರೈಸ್ ಕೆಳಗ್ ಬಿದ್ದೋಗ್ಬಿಡುತ್ತೇನೋ ಅಂತ ಭಯ. ಅದಕ್ಕೋಸ್ಕರ ಇವನ್ ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ಬಿಸ್ನೆಸ್ ಮೆನ್ ಅನ್ನ ಹುಡುಕ್ತಾನೆ. ಆ ಬಿಸ್ನೆಸ್ ಮೆನ್ ಜೊತೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂತಾರೆ. ಈ ಎಕ್ಸಾಂಪಲ್ ಅಲ್ಲಿ ಆ ಬಿಸ್ನೆಸ್ ಮೆನ್ ಒಬ್ಬ ರೈಸ್ ಮಿಲ್ ಓನರ್ ಅಂತ ಅನ್ಕೊಳ್ಳೋಣ. ಆ ರೈಸ್ ಮಿಲ್ ಓನರ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ರೈಸ್ ಮಿಲ್ ಓನರ್ ಜೊತೆ ಫಾರ್ಮರ್ ಏನ್ ಮಾಡ್ತಾ ಇದ್ದಾನೆ, ರಾಜು ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂತ ಇದ್ದಾನೆ. ಕಾಂಟ್ರಾಕ್ಟ್ ಏನು ಅಂದ್ರೆ ಜುಲೈ 31ನೇ ತಾರೀಕು ರಾಜು 10 ಟನ್ ಭತ್ತನ ಕೊಡ್ತಾನೆ ಬಿಸ್ನೆಸ್ ಮೆನ್ಗೆ. ಇನ್ ರಿಟರ್ನ್ ರಾಜುಗೆ ಬಿಸ್ನೆಸ್ ಮೆನ್ ಏನ್ ಮಾಡ್ಬೇಕು ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅನ್ನೋ ಒಂಥರ ಒಂದು ಡೀಲ್ ಅನ್ನ ಮಾಡ್ಕೊಂತಾರೆ. ಸೊ ಇವಾಗ ಫ್ಯೂಚರ್ಸ್ ಅಲ್ಲಿ 2 ತರ ಪಾರ್ಟಿಸಿಪೆಂಟ್ಸ್ ಇದಾರೆ. ಒಬ್ಬ ಫ್ಯೂಚರ್ ಅಲ್ಲಿ ಸೆಲ್ ಮಾಡೋನು, ಇನ್ನೊಬ್ಬ ಫ್ಯೂಚರ್ ಅನ್ನ ಏನ್ ಮಾಡೋನು ಅಂತ ಹೇಳಿದ್ರೆ ಬೈ ಮಾಡೋನು. ಫ್ಯೂಚರ್ ಅನ್ನ ಸೆಲ್ ಮಾಡೋನ್ಗೆ ಏನ್ ಭಯ ಅಂತ ಹೇಳಿದ್ರೆ ಪ್ರೈಸ್ ವಿಲ್ ಗೋ ಡೌನ್, ಎಲ್ಲಿ ಪ್ರೈಸ್ ಕೆಳಗ್ ಬಿದ್ಬಿಡುತ್ತೋ ಅನ್ನೋ ಭಯ ಇದೆ. ಅದಕ್ಕೋಸ್ಕರ ಫಾರ್ಮರ್ ಏನ್ ಮಾಡಿದ್ದಾರೆ ಅಂದ್ರೆ ಫ್ಯೂಚರ್ಸ್ ಅನ್ನ ಇವತ್ತೇ ಸೆಲ್ ಮಾಡಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಆದ್ರೆ ಬೈಯರ್ ಹಂಗಂತ ಸುಮ್ನೆ ತಗೊಂತಾರ ಅಂದ್ರೆ ತಗೊಳಲ್ಲ. ಬೈಯರಿನ ಎಕ್ಸ್ಪೆಕ್ಟೇಷನ್, ಫ್ಯೂಚರ್ಸ್ ಅಲ್ಲಿ ಬೈ ಮಾಡೋರ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ ಪ್ರೈಸ್ ವಿಲ್ ಗೋ ಅಪ್
ಅವ್ನ ಬಿಸ್ನೆಸ್ ಮ್ಯಾನ್, ಅವ್ನ ರೈಸ್ ಮಿಲ್ ಓನರ್ ಆಗಿರೋದ್ರಿಂದ ಪ್ರೈಸ್ ಎಲ್ಲಾರು ಜಾಸ್ತಿ ಆದ್ರೆ ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ಅವ್ನು ಈ ಟ್ರಾನ್ಸಾಕ್ಷನ್ ಅನ್ನ ಫಿಕ್ಸ್ ಮಾಡ್ಕೊಂತಾನೆ ಬಿಸ್ನೆಸ್ ಮ್ಯಾನ್. ಇದರಿಂದ ಫಾರ್ಮರ್ಗೆ ಆಗ್ತಾ ಇರುವಂತ ಲಾಭ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ಪ್ರೈಸ್ ಕೆಳಗಡೆ ಬಿದ್ದೋದ್ರೇನು ಅವನಿಗೆ 5 ಲಕ್ಷ ರೂಪಾಯಿ ಫಿಕ್ಸ್ ಸಿಗ್ತಾ ಇದೆ. ಇದರಿಂದ ಫಾರ್ಮರ್ಗೆ ಪ್ರೈಸ್ ರಿಸ್ಕ್ ಅವಾಯ್ಡ್ ಆಗ್ತಾ ಇದೆ. ಪ್ರೈಸ್ ರಿಸ್ಕ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಫಾರ್ಮರ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಫ್ಯೂಚರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬಿಸ್ನೆಸ್ ಮ್ಯಾನ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮ್ಯಾನ್ ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೋಸ್ಕರ ಅವ್ನು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ಕೆಳಗಡೆ ಬೀಳುತ್ತೆ ಅನ್ನೋ ವ್ಯೂ ಇದ್ದಿದ್ರೆ ಬಿಸ್ನೆಸ್ ಮ್ಯಾನ್ಗೆ, ಅವ್ನು ಈ ಡೀಲಿಗೆ ಅವ್ನು ಏನ್ ಮಾಡ್ತಾ ಇರಲಿಲ್ಲ ಅಂದ್ರೆ ಸೈನ್ ಮಾಡ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ನಾನು ಫಸ್ಟ್ ಗೆ ಹೇಳ್ದಂಗೆ ಇಲ್ಲಿ 1 ಟನ್ ಅಂತಾನೆ ಲೆಕ್ಕ ಬರಲ್ಲ. ಇಲ್ಲಿ ಏನಿದ್ರು ತುಂಬಾ ಜಾಸ್ತಿ 10 ಟನ್ ಅಂತಾನೆ ಲೆಕ್ಕ ಬರೋದು. ಅಂದ್ರೆ ಇಲ್ಲಿ ನಾವು ಲಾಟ್ಸ್ ಅಲ್ಲೇ ಬೈ ಮಾಡಬೇಕು, ಲಾಟ್ಸ್ ಅಲ್ಲೇ ಸೆಲ್ ಮಾಡಬೇಕು. ಸಿಂಗಲ್ ಶೇರ್ ಅನ್ನ ತಗೊಂತೀನಿ, ಅದ್ರದ್ದು ಅವಶ್ಯಕ ಅದನ್ನ ನಾನು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಮಾಡೋದಕ್ಕಾಗಲ್ಲ. ಇದ್ರಲ್ಲಿ ನಾನು ಲಾಟ್ಸ್ ಅಲ್ಲೇ ಬೈ ಮಾಡಬೇಕು, ಲಾಟ್ಸ್ ಅಲ್ಲೇ ಸೆಲ್ ಮಾಡಬೇಕು. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಜುಲೈ 31ನೇ ತಾರೀಕು ಏನಾಗಿದೆ ಅಂತ ಹೇಳಿದ್ರೆ, 5 ಲಕ್ಷ ರೂಪಾಯಿ ಇರೋ ಬೆಲೆ 2 ಲಕ್ಷ ರೂಪಾಯಿಗೆ ಬಿದ್ದೋಯ್ತು ಅಂತ ಅನ್ಕೊಳ್ಳೋಣ. 10 ಟನ್ಗೆ 2 ಲಕ್ಷ ರೂಪಾಯಿ ಬೆಲೆ ಇದೆ ಅಂತ ಅನ್ಕೊಳ್ಳೋಣ ಅವತ್ತು. ಬಟ್ ಅವಾಗ ಆಸ್ ಅ ಫಾರ್ಮರ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅವ್ನು 5 ಲಕ್ಷ ರೂಪಾಯಿ ಪ್ರೈಸ್ ಅನ್ನ ಇವತ್ತೇ ಫಿಕ್ಸ್ ಮಾಡಿರೋದಕ್ಕೋಸ್ಕರ 3 ಲಕ್ಷ ರೂಪಾಯಿ ಅವನಿಗೆ ಲಾಭ ಆಯ್ತು. ಬಿಸ್ನೆಸ್ ಮ್ಯಾನ್ಗೆ ಏನಾಯ್ತು ಅಂದ್ರೆ 3 ಲಕ್ಷ ರೂಪಾಯಿ ಲಾಸ್ ಆಯ್ತು. ಇವಾಗ ಅದೇ ತರ ಪ್ರೈಸ್ ಏನಾದ್ರೂ 8 ಲಕ್ಷ ರೂಪಾಯಿಗೆ ಹೋಯ್ತು ಅಂತ ಅನ್ಕೋಣ. ಪ್ರೈಸ್ 8 ಲಕ್ಷ ರೂಪಾಯಿಗೆ ಹೋದ್ರೆ ಫಾರ್ಮರ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅವ್ನೇನಾದ್ರೂ ಈ ಡೀಲ್ ಅನ್ನು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ಮಾರ್ಕೆಟ್ ಅಲ್ಲಿ ಹೋದ್ರೆ ಇನ್ನ 3 ಲಕ್ಷ ಜಾಸ್ತಿ ಬರೋದು. ಈ ಡೀಲ್ ಮಾಡ್ಕೊಂಡಿರೋದಕ್ಕೆ ಅವನಿಗೆ 3 ಲಕ್ಷ ಲಾಭ ಮಿಸ್ ಆಯ್ತು. ಆ 3 ಲಕ್ಷ ಲಾಭ ಯಾರಿಗೋಯ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ಗೆ ಹೋಯ್ತು. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ಬ ಇವಾಗ ಫಾರ್ ಎಕ್ಸಾಂಪಲ್ 5 ಲಕ್ಷ ರೂಪಾಯಿ ಇರೋ ಪ್ರೈಸ್ 8 ಲಕ್ಷ ರೂಪಾಯಿಗೆ ಹೋಯ್ತು ಅಂತ ಅನ್ಕೊಳ್ಳೋಣ. ಫಾರ್ಮರ್ ಕಾಂಟ್ರಾಕ್ಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಜುಲೈ 31ನೇ ತಾರೀಕು ಬಂದ ತಕ್ಷಣ ನಾನು ಕೊಡದೇ ಇಲ್ಲ ಅಂತ ಫಾರ್ಮರ್ ಕೈ ಎತ್ಬಿಟ್ಟ ಅಂತ ಅನ್ಕೊಳ್ಳೋಣ. ಅವಾಗ ಈ ಡೀಲ್ ಮಾಡ್ಕೊಂಡಿರೋದಕ್ಕೆ ಏನಂದ್ರೆ ಏನು ಬೆಲೆ ಇರಲ್ಲ. ಅಕಸ್ಮಾತ್ ಪ್ರೈಸ್ ಕೆಳಗಡೆ ಬಿದ್ದೋದ್ರೆ ಅವಾಗ ಬಿಸ್ನೆಸ್ ಮೆನ್ ಡಿಫಾಲ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಡಿಫಾಲ್ಟ್ ಅಂದ್ರೆ ಅರ್ಥ ಏನು, ಕೈ ಎತ್ತೋ ಚಾನ್ಸಸ್ ಇರುತ್ತೆ. ಪ್ರೈಸ್ ಮೇಲ್ಗಡೆ ಹೋದ್ರೆ ಫಾರ್ಮರ್ ಕೈ ಎತ್ತೋ ಚಾನ್ಸಸ್ ಇರುತ್ತೆ. ಆ ಕೈ ಎತ್ತಬಾರ್ದು ಅಂತ ಮಧ್ಯದಲ್ಲಿ ಒಬ್ರು ಎಕ್ಸ್ಚೇಂಜ್ ಅಂತ ಇರ್ತಾರೆ. ಆ ಎಕ್ಸ್ಚೇಂಜಿನ ಕೆಲಸ ಏನು ಅಂತ ಹೇಳಿದ್ರೆ, ಇಬ್ರು ಡಿಫಾಲ್ಟ್ ಮಾಡದೇ ಇರೋ ತರ ನೋಡ್ಕೊಬೇಕು. ಪ್ರೈಸ್ ಮೇಲ್ಗಡೆ ಹೋದಾಗ ಫಾರ್ಮರ್ ಡಿಫಾಲ್ಟ್ ಮಾಡಬಾರ್ದು, ಪ್ರೈಸ್ ಕೆಳಗಡೆ ಬಿದ್ದಾಗ ಬಿಸ್ನೆಸ್ ಮೆನ್ ಡಿಫಾಲ್ಟ್ ಮಾಡಬಾರ್ದು. ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಕ್ಷಿ ತರ ನೋಡ್ಕೊಂತಾ ಇರ್ತಾರೆ. ಇದರಿಂದ ಅವ್ರು ಯಾವ ತರ ಲಾಭ ಎಕ್ಸ್ಚೇಂಜ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಏನೇ ಆದ್ರೂ ಇವ್ರಿಬ್ರು ಮತ್ತೆ ಟ್ರಾನ್ಸಾಕ್ಷನ್ ಮಾಡಿಸೋ ಜವಾಬ್ದಾರಿ ಇರೋದು ಯಾರ ಹತ್ರ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಹತ್ರ. ಆ ಎಕ್ಸ್ಚೇಂಜ್ ಯಾವ ತರ ಜವಾಬ್ದಾರಿನ ಹೊತ್ಕೊಂತಾರೆ ಅಂತ ಹೇಳಿದ್ರೆ, ಇಬ್ಬರ ಹತ್ರನು ಮಾರ್ಜಿನ್ ಅಮೌಂಟ್ ನ ಇಸ್ಕೊಂತಾರೆ. 5 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ವ್ಯಾಲ್ಯೂ ಇದ್ರೆ 5 ಲಕ್ಷ ರೂಪಾಯಿ ಇವತ್ತೇ ಕೊಡೋ ಅವಶ್ಯಕತೆ ಇಲ್ಲ. 50,000 ರೂಪಾಯಿ ಫಾರ್ಮರ್ ಹತ್ರನು ಇಸ್ಕೊಂತಾರೆ. 50,000 ರೂಪಾಯಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಮೆನ್ ಹತ್ರನು ಇಸ್ಕೊಂತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಎಕ್ಸಾಂಪಲ್ ಅಲ್ಲಿ 10% ಮಾರ್ಜಿನ್ ಅಂತ ಅನ್ಕೊಳ್ಳೋಣ. 50,000 ರೂಪಾಯಿ ಮಾರ್ಜಿನ್ ಅನ್ನ ಫಾರ್ಮರು ಎಕ್ಸ್ಚೇಂಜ್ ಕೊಟ್ಟಿದ್ದಾನೆ, 50,000 ರೂಪಾಯಿ ಮಾರ್ಜಿನ್ ಅನ್ನ ಬಿಸ್ನೆಸ್ ಮೆನ್ ಎಕ್ಸ್ಚೇಂಜ್ ಕೊಟ್ಟಿದ್ದಾನೆ. ಇನ್ ರಿಟರ್ನ್ ಫಾರ್ಮರ್ಗೆ ಏನ್ ಸಿಗ್ತಾ ಇದೆ ಅಂದ್ರೆ 5 ಲಕ್ಷ ರೂಪಾಯಿ ಪ್ರೈಸ್ ಗ್ಯಾರಂಟಿ ಸಿಗ್ತಾ ಇದೆ. ಬಿಸ್ನೆಸ್ ಮೆನ್ಗೂ ಅದೇ ಗ್ಯಾರಂಟಿ ಸಿಗ್ತಾ ಇದೆ. ಪ್ರೈಸ್ ಎಲ್ಲೇ ಹೋದ್ರು 5 ಲಕ್ಷ ರೂಪಾಯಿ ಗ್ಯಾರಂಟಿ ಅಂತ ಸಿಗ್ತಾ ಇದೆ. ಆದ್ರೆ ಇದರಲ್ಲಿ ಇನ್ನೊಂದು ನಾನು ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಇದರಲ್ಲಿ ಪ್ರತಿದಿನ M2M ಅಂತ ಬರುತ್ತೆ, ಮಾರ್ಕ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಅಂದ್ರೆ ಅರ್ಥ ಏನು, ಇವಾಗ ಲೆಟ್ಸೆ 5 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೋಣ ಇವತ್ತು. ನಾಳೆ ಬೆಳಿಗ್ಗೆ ಹೇಳ್ಬೇಕಾದ್ರೆ 5,10,000 ರೂಪಾಯಿ ಆಯ್ತು ಅಂತ ಅನ್ಕೋಣ. 5,10,000 ರೂಪಾಯಿ ಆದ್ರೆ ಬಿಸ್ನೆಸ್ ಮೆನ್ನಿಗೆ ಏನಾಯ್ತು ಅಂದ್ರೆ 10,000 ರೂಪಾಯಿ ಲಾಭ ಆಯ್ತು. ಅದೇ 10,000 ರೂಪಾಯಿ ಲಾಸ್ ಯಾರಿಗಾಯ್ತು ಅಂತ ಹೇಳಿದ್ರೆ ಫಾರ್ಮರ್ಗಾಯ್ತು. ಸೊ ಈ 10,000 ರೂಪಾಯಿ ಲಾಭ ಆಗಿರೋದ್ರಿಂದ ಬಿಸ್ನೆಸ್ ಮೆನ್ ಅಕೌಂಟ್ ಅಲ್ಲಿ 50,000 ಅವ್ನ ಮಾರ್ಜಿನ್ ಅಮೌಂಟ್ ನ ಕೊಟ್ಟಿದ್ದ, ಅದಕ್ಕೆ ಮತ್ತೆ 10,000 ರೂಪಾಯಿ ಎಕ್ಸ್ಚೇಂಜ್ ಅನ್ನ ಅವ್ರಿಗೆ ಇವತ್ತೇ ಕೊಡ್ತಾರೆ. ಪ್ರತಿ ದಿನ ಸೆಟಲ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ಅಂದ್ರೆ ಮಾರ್ಕ್ ಟು ಮಾರ್ಕೆಟ್ ಸೆಟಲ್ಮೆಂಟ್. ಅವತ್ತಿನ ದಿನದ ಏನಿದೆ ವ್ಯಾಲ್ಯೂ ಅದಕ್ಕೆ ತಕ್ಕನಾಗಿ ಏನಾಗುತ್ತೆ ಅಂದ್ರೆ ಸೆಟಲ್ಮೆಂಟ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು 50,000 ಇತ್ತು, ನಾಳೆ ಬೆಳಗ್ಗೆ ಹೇಳ್ಬೇಕಾದ್ರೆ 60,000 ಆಗಿದೆ. 60,000 ಆದ್ರೆ ಬಿಸ್ನೆಸ್ ಮೆನ್ ಅಕೌಂಟ್ಗೆ 10,000 ಇವತ್ತೇ ಆಡ್ ಆಗ್ಬಿಡುತ್ತೆ. ಫಾರ್ಮರ್ ಅಕೌಂಟಿಗೆ ಇವತ್ತು 10,000 ಮೈನಸ್ ಆಗುತ್ತೆ. ನಾಡಿದ್ದು ಬೆಳಿಗ್ಗೆ ಹೇಳ್ಬೇಕಾದ್ರೆ 5,50,000 ರೂಪಾಯಿ ಹೋಯ್ತು ಅಂತ ಅನ್ಕೊಳ್ಳೋಣ. 5,50,000 ರೂಪಾಯಿಗೆ ಹೋದ್ರೆ 5 ಲಕ್ಷ ರೂಪಾಯಿಗೆ ಇಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋದು ಫಾರ್ಮರ್ ಮತ್ತೆ ಬಿಸ್ನೆಸ್ ಮೆನ್. ಮೇಲ್ಗಡೆ ಹೋದ್ರೆ ಬಿಸ್ನೆಸ್ ಮೆನ್ಗೆ ಲಾಭ 50,000 ಮೇಲ್ಗಡೆ ಹೋಯ್ತು. ಸೊ ಆ ರೀಸನ್ಗೆ 50,000 ಬಿಸ್ನೆಸ್ ಮೆನ್ಗೆ ಏನಾಯ್ತು ಅಂದ್ರೆ ಲಾಭ ಆಯ್ತು. ಫಾರ್ಮರ್ಗೆ ಏನಾಯ್ತು ಅಂದ್ರೆ ಅವ್ನು 50,000 ಮಾರ್ಜಿನ್ ಇಟ್ಟಿದ್ದ, ಆ ಮಾರ್ಜಿನ್ ಅಷ್ಟಕ್ಕಷ್ಟು ಖಾಲಿ ಆಗೋಯ್ತು. ಮಾರ್ಜಿನ್ ಖಾಲಿ ಆದ ತಕ್ಷಣ 5 ಲಕ್ಷ ರೂಪಾಯಿಗೆ ಟ್ರಾನ್ಸಾಕ್ಷನ್ ನೀವು ಒಪ್ಕೊಂಡಿದ್ದೀರಾ, ಆದ್ರೆ ನಾನು ನಿಮ್ಮ ಹತ್ರ ಬರೀ 50,000 ರೂಪಾಯಿ ಇಸ್ಕೊಂಡಿದ್ದೆ ಅಂತ ಎಕ್ಸ್ಚೇಂಜ್ ಹೇಳ್ತೇನೆ. ಇವಾಗ ಉಳಿದಿರೋ ಅಮೌಂಟ್ ಇನ್ನೊಂದು 50,000 ರೂಪಾಯಿ ಆಡ್ ಮಾಡಿ ಅಂತ ಕೇಳ್ತಾರೆ. ಯಾಕೆ, ಅವ್ನು ಕೊಟ್ಟಿರೋ ಮಾರ್ಜಿನ್ ಅಮೌಂಟ್ ಪೂರ್ತಿ ಖಾಲಿ ಆಗಿರೋ ಕಾರಣ ಆ ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಿ ಅಂತ ಮತ್ತೆ ಎಕ್ಸ್ಚೇಂಜ್ ಫಾರ್ಮರ್ ಹತ್ರ ಈ ಎಕ್ಸಾಂಪಲ್ ಅಲ್ಲಿ ಕೇಳ್ತಾರೆ. ಅಕಸ್ಮಾತ್ ಪ್ರೈಸ್ ಕೆಳಗಡೆ ಬಿದ್ದೋದ್ರೆ ಇದೇ ತರ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಮೆನ್ ಹತ್ರ ಕೇಳ್ತಾರೆ, ನೀವು ಏನ್ ಮಾಡಿ ಅಂದ್ರೆ ಮಾರ್ಜಿನ್ ಅನ್ನ ಆಡ್ ಮಾಡಿ. ಯಾಕೆ, ನೀವು ಕೊಟ್ಟಿರೋ ಮಾರ್ಜಿನ್ ಅಮೌಂಟ್ ಖಾಲಿ ಆಗಿದೆ. ಸೊ ಆ ರೀಸನ್ಗೋಸ್ಕರ ಮಾರ್ಜಿನ್ ಅನ್ನ ಆಡ್
ಆಡ್ ಮಾಡಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಾರ್ಕ್ ಟು ಮಾರ್ಕೆಟ್ ಸೆಟಲ್ಮೆಂಟ್. ಪ್ರತಿ ದಿನ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟಲ್ಮೆಂಟ್ ಆಗುತ್ತೆ. ಅವತ್ತು ದಿನದ ಪ್ರೈಸ್ ಅನ್ನ ನೋಡ್ಕೊಂಡು 5 ಲಕ್ಷ ರೂಪಾಯಿನಲ್ಲೇ ಇತ್ತು ಅಂದ್ರೆ ಅವ್ರ ಫಾರ್ಮರ್ ಅಕೌಂಟ್ ಅಲ್ಲೂ 50,000 ರೂಪಾಯಿ ಇದೆ, ಬಿಸ್ನೆಸ್ ಮೆನ್ ಅಕೌಂಟ್ ಅಲ್ಲೂ 50,000 ರೂಪಾಯಿ ಇದೆ. ಅದೇ ಏನಾದ್ರೂ ಪ್ರೈಸ್ 5,10,000 ರೂಪಾಯಿಗೆ ಹೋದ್ರೆ ಫಾರ್ಮರ್ ಅಕೌಂಟ್ ಅಲ್ಲಿ 10,000 ಮೈನಸ್ ಆಗುತ್ತೆ. ಅದೇ 10,000 ರೂಪಾಯಿ ಪ್ಲಸ್ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಮೆನ್ಗೆ ಆಗುತ್ತೆ. ಅದೇ ತರ 5,50,000 ರೂಪಾಯಿಗೆ ಹೋದ್ರೆ ಫಾರ್ಮರ್ 50,000 ಲಾಭ, ಬಿಸ್ನೆಸ್ ಮೆನ್ಗೆ 50,000 ಲಾಸ್. ಅವ್ನು ಕೊಟ್ಟಿರೋ ಮಾರ್ಜಿನ್ ಅಮೌಂಟ್ ಖಾಲಿ. ಆ ಮಾರ್ಜಿನ್ ಅಮೌಂಟ್ ಖಾಲಿ ಆದ ತಕ್ಷಣ ಇನ್ನೊಂದ್ ಸ್ವಲ್ಪ ಮಾರ್ಜಿನ್ ನ ಆಡ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ಈ ಪ್ರೊಸೆಸ್ ಗೆ ಏನಂತ ಕರಿತೀವಿ ಅಂದ್ರೆ ಮಾರ್ಕ್ ಟು ಮಾರ್ಕೆಟ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಇವಾಗ ಈ ಫಾರ್ಮರ್ ಅಂಡ್ ಬಿಸ್ನೆಸ್ ಮೆನ್ ಸ್ಟೋರಿನ ನಾವ್ ಯಾವ ತರ ಒಂದ್ ಸ್ಟಾಕ್ ಗೆ ಕನೆಕ್ಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದೊಂದು ಕಂಪ್ನಿಯ ಲಾಟ್ ಸೈಜ್ ಒಂದೊಂದ್ ತರ ಇರುತ್ತೆ. ಅದನ್ನ ನಾನು ಎಲ್ಲಿ ಚೆಕ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗ್ಬೇಕು. ಗೂಗಲ್ಗೆ ಹೋಗಿ ಫ್ಯೂಚರ್ ಮಾರ್ಜಿನ್ ಫೈಲ್ ಅಂತ ಟೈಪ್ ಮಾಡಬೇಕು. ಫ್ಯೂಚರ್ ಮಾರ್ಜಿನ್ ಫೈಲ್ ಅಂತ ಟೈಪ್ ಮಾಡಿದ ತಕ್ಷಣ ನನಗೆ ಅದು ಅಕೌಂಟ್ ಓಪನ್ ಆಗುತ್ತೆ. ಸೊ ಆ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಹೋಗಿ ನಾನು ಏನ್ ಮಾಡಬೇಕು ಅಂದ್ರೆ HDFC, ನನಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ, ಫಾರ್ ಎಕ್ಸಾಂಪಲ್ ಇವಾಗ HDFC ಅಂತ ಟೈಪ್ ಮಾಡಿದೆ ಅಂತ ಅನ್ಕೊಳ್ಳೋಣ. HDFC ಬ್ಯಾಂಕ್ ಅಂತ ಕಾಣಿಸ್ತಾ ಇದೆ. HDFC ಬ್ಯಾಂಕಿನ ಲಾಟ್ ಸೈಜ್ ಎಷ್ಟು ಅಂದ್ರೆ 550. ಇದೇ ತರ ನಾನು ಇಲ್ಲಿ ಹೋಗಿ ನಾನು ಏನ್ ಮಾಡ್ಬೋದು ಅಂದ್ರೆ ನನಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿನ ಚೂಸ್ ಮಾಡ್ಬೋದು. ನಾನು ಇವಾಗ ಸದ್ಯಕ್ಕೆ ರಿಲಯನ್ಸ್ ಅಂತ ಚೂಸ್ ಮಾಡ್ತೀನಿ. ರಿಲಯನ್ಸ್ ಕಂಪ್ನಿಯ ಲಾಟ್ ಸೈಜ್ ನೋಡಿ ಚೇಂಜ್ ಆಯ್ತು. ಲಾಟ್ ಸೈಜ್ ಎಷ್ಟು ಅಂತ ಹೇಳಿದ್ರೆ 500. ಸೊ ಈ ಫ್ಯೂಚರ್ಸ್ ಅಲ್ಲಿ ನಾನು ಮಿನಿಮಮ್ ಅಂದ್ರೂ ರಿಲಯನ್ಸ್ ಶೇರ್ಸ್ ನ ತಗೊಬೇಕು ಅಂದ್ರೆ 500 ಶೇರ್ಸ್ ನೇ ತಗೊಬೇಕು ಅಂತ ಇದ್ರದ ಅರ್ಥ. ಸೊ ಇವತ್ತಿಗೆ ರಿಲಯನ್ಸಿನ ಬೆಲೆ ಇರೋದು ಎಷ್ಟು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ 1357. ನಾವಿವಾಗ ಇಕ್ವಿಟಿಗೂ ಫ್ಯೂಚರ್ಸ್ಗೂ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಕ್ವಿಟಿನಲ್ಲಿ ನಾನು ಫುಲ್ ಮಾರ್ಜಿನ್ ಅನ್ನ ಇವತ್ತೇ ಕೊಟ್ಟು ತಗೊಬೇಕು, ಆದ್ರೆ ಫ್ಯೂಚರ್ಸ್ ಅಲ್ಲಿ ಬರೀ ಮಾರ್ಜಿನ್ ಅಮೌಂಟ್ ಕೊಟ್ಟು ತಗೊಂಡ್ರೆ ಸಾಕು. ಸೊ ನಾವಿವಾಗ ಇಕ್ವಿಟಿನಲ್ಲಿ 500 ಶೇರ್ಸ್ ಅನ್ನ ರಿಲಯನ್ಸ್ ತಗೊಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಅದಾದ್ಮೇಲೆ ಫ್ಯೂಚರ್ಸ್ ಅಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಒಂದು ಶೇರಿಗೆ 1,357 ರೂಪಾಯಿ ಆಗಿದೆ. 500 ಶೇರ್ ಅನ್ನ ನಾನು ಇಕ್ವಿಟಿನಲ್ಲಿ ತಗೊಬೇಕು ಅಂತ ಹೇಳಿದ್ರೆ 500 ಇಂಟು 1357 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,78,500 ರೂಪೀಸ್ ಬರುತ್ತೆ. ಇದು ಯಾವುದು ನಾನು ಮ್ಯಾನುವಲ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಸೆನ್ಸಿಬಲ್ ಅಲ್ಲಿ ಡೈರೆಕ್ಟ್ ಆಗಿ ಶೋ ಆಗ್ತಾ ಇರುತ್ತೆ. ಅದನ್ನ ನಾನು ಸೆನ್ಸಿಬಲ್ ಬಂದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಕ್ವಿಟಿನಲ್ಲಿ ನಾನು 500 ಶೇರ್ ರಿಲಯನ್ಸ್ ಅನ್ನು ತಗೊಬೇಕು ಅಂದ್ರೆ ನಂಗೆ ಬೇಕಾಗಿರೋ ದುಡ್ಡು ಎಷ್ಟು ಅಂದ್ರೆ 6,78,500 ರೂಪಾಯಿ. ಆದ್ರೆ ಫ್ಯೂಚರ್ಸ್ ಅಲ್ಲಿ ನಾನು ಇಷ್ಟು ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಫ್ಯೂಚರ್ಸ್ ಅಲ್ಲಿ ನಾನು ಮಾರ್ಜಿನ್ ಅಮೌಂಟ್ ಕೊಟ್ಟರೆ ಸಾಕಾಗುತ್ತೆ. ಮಾರ್ಜಿನ್ ಅಮೌಂಟ್ ನ ಡಿಸೈಡ್ ಮಾಡೋದು ಸುಧಾತಾ ರಾವ್ ಅಲ್ಲ. ಡಿಸೈಡ್ ಮಾಡೋದು ಯಾರು ಅಂದ್ರೆ ಎಕ್ಸ್ಚೇಂಜ್. ಸೊ NRML ಮಾರ್ಜಿನ್ ರೇಟ್ ಅಂತ ಇದೆ 17.72%. ಯಾವುದರ 17.72% ಅಂತ ಹೇಳಿದ್ರೆ ದಟ್ ಇಸ್ ಓವರ್ ಆಲ್ ಕಾಂಟ್ರಾಕ್ಟ್ ಇನ ವ್ಯಾಲ್ಯೂ. ಓವರ್ ಆಲ್ ಕಾಂಟ್ರಾಕ್ಟ್ ಇನ ವ್ಯಾಲ್ಯೂ ಇರೋದೆಷ್ಟು 6,78,500 ರೂಪಾಯಿ. ಅದರಲ್ಲಿ 17.72% ಅಂದ್ರೆ ಎಷ್ಟು ಬರುತ್ತೆ 1,20,247 ರೂಪಾಯಿ ಇದ್ರೇನೆ ನಾನು ಫ್ಯೂಚರ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ 500 ಶೇರ್ಸ್ ಅನ್ನ ತಗೊಬಹುದು. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಇವಾಗ ಕ್ಯಾಲ್ಕುಲೇಷನ್ಸ್ ಮಾಡೋಣ. ಇಕ್ವಿಟಿನಲ್ಲಿ 500 ಶೇರ್ ತಗೊಳೋದಕ್ಕೆ 6,78,000 ಅಂತ ಬರ್ತಾ ಇದೆ. ಬಟ್ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಇಕ್ವಿಟಿನಲ್ಲಿ 500 ಶೇರ್ ತಗೊಳೋದಕ್ಕೆ 6 ಲಕ್ಷ ರೂಪಾಯಿ ಬೇಕು ಅಂತ ಅನ್ಕೊಳ್ಳೋಣ. ಅದೇ ತರ ಫ್ಯೂಚರ್ಸ್ ಅಲ್ಲಿ 500 ಶೇರ್ ನ ತಗೊಳೋದಕ್ಕೆ 1,20,000 ಚಿಲ್ಲರೆ ಬರ್ತಾ ಇದೆ. ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ 500 ಶೇರ್ ಅನ್ನ ಫ್ಯೂಚರ್ಸ್ ಅಲ್ಲಿ ತಗೊಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಬೇಕಾಗುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಸೇ ಇವಾಗ ನನ್ನ ಹತ್ರ 6 ಲಕ್ಷ ರೂಪಾಯಿ ಬಂಡವಾಳ ಇದೆ ಅಂತ ಅನ್ಕೊಳ್ಳೋಣ. 6 ಲಕ್ಷ ರೂಪಾಯಿ ಬಂಡವಾಳನ ಇಕ್ವಿಟಿ ಶೇರ್ ಅಲ್ಲಿ ಹಾಕಿದ್ರೆ ರಿಲಯನ್ಸ್ ಅಲ್ಲಿ ನನಗೆ ಎಷ್ಟು ಶೇರ್ ಸಿಗುತ್ತೆ ಅಂದ್ರೆ 500 ಶೇರ್ ಸಿಗುತ್ತೆ. ಆದ್ರೆ ಇದೇ 6 ಲಕ್ಷ ಬಂಡವಾಳನ ನಾನು ಫ್ಯೂಚರ್ಸ್ ಅಲ್ಲಿ ಹಾಕಿದ್ರೆ 1 ಲಕ್ಷ ರೂಪಾಯಿಗೆ ನನ್ಗೆ 500 ಶೇರ್ ಸಿಗ್ತಾ ಇದೆ. 6 ಲಕ್ಷನೂ ಬಂಡವಾಳನ ನಾನು ಫ್ಯೂಚರ್ಸ್ ಅಲ್ಲೇ ಹಾಕಿದ್ರೆ 6 ಪಟ್ಟು ಜಾಸ್ತಿ ಶೇರ್ ನನಗೆ ಫ್ಯೂಚರ್ಸ್ ಅಲ್ಲಿ ಸಿಗುತ್ತೆ. ಸೊ ಇಕ್ವಿಟಿನಲ್ಲಿ ನನಗೆ ಸಿಗ್ತಾ ಇರೋದು 500 ಶೇರ್, ಫ್ಯೂಚರ್ಸ್ ಅಲ್ಲಿ 500 ಇಂಟು 6. ಯಾಕೆ 1 ಲಕ್ಷ ರೂಪಾಯಿಗೆ 500 ಶೇರ್ ಸಿಗ್ತಾ ಇದೆ, 6 ಲಕ್ಷ ರೂಪಾಯಿಗೆ ನನಗೆ ಏನಾಗುತ್ತೆ ಅಂದ್ರೆ ಇಂಟು 6 ಟೈಮ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದ್ರದ ಅರ್ಥ ಏನು ಅಂದ್ರೆ 3,000 ಶೇರ್ಸ್ ನನಗೆ ಸಿಗುತ್ತೆ. ಎಲ್ಲರೂ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಅಮೌಂಟಿಗೆ ಇಕ್ವಿಟಿಗಿಂತನೂ ಫ್ಯೂಚರ್ಸ್ ಅಲ್ಲಿ ಜಾಸ್ತಿ ಶೇರ್ಸ್ ಸಿಗುತ್ತೆ ಅಂತ. ಸೊ ಇವಾಗ ನಾವೇನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ಏನು ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ರಿಲಯನ್ಸಿನ ಬೆಲೆ 1 ರೂಪಾಯಿ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳೋಣ. ರಿಲಯನ್ಸಿನ ಬೆಲೆ 1 ರೂಪಾಯಿ ಜಾಸ್ತಿ ಆದ್ರೆ ಇಕ್ವಿಟಿನಲ್ಲಿ ಬೈ ಮಾಡಿರೋರಿಗೆ ಎಷ್ಟು ರೂಪಾಯಿ ಬರುತ್ತೆ ಅಂದ್ರೆ ಅವ್ರ ಹತ್ರ 500 ಶೇರ್ಸ್ ಇರೋದ್ರಿಂದ ಅವರಿಗೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಆದ್ರೆ ಅದೇ 1 ರೂಪಾಯಿ ಜಾಸ್ತಿ ಆಗ್ತಾ ಇರೋದಕ್ಕೆ
ಫ್ಯೂಚರ್ಸ್ ಅಲ್ಲಿ ತಗೊಂಡಿರೋರಿಗೆ 6 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರೋರಿಗೆ ಲಾಭ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,000 ರೂಪಾಯಿ ಬರುತ್ತೆ. ಯಾಕೆ? ಅವ್ರ 3,000 ಶೇರ್ ಇದೆ. ಆ ರೀಸನ್ಗೆ ಅವ್ರಿಗೆ 3,000 ಲಾಭ. ಇಕ್ವಿಟಿನಲ್ಲಿ ಸಿಗದ 500 ಶೇರು, ಅದಕ್ಕೋಸ್ಕರ ಇಕ್ವಿಟಿನಲ್ಲಿ ಬೈ ಮಾಡಿರೋರಿಗೆ 500 ರೂಪಾಯಿ ಲಾಭ ಬಂದಿದೆ. ಇವಾಗ ಅದೇ ತರ ರಿಲಯನ್ಸ್ ನ ಬೆಲೆ 10 ರೂಪಾಯಿ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳೋಣ. ರಿಲಯನ್ಸ್ ನ ಬೆಲೆ 10 ರೂಪಾಯಿ ಜಾಸ್ತಿ ಆದ್ರೆ ಇಕ್ವಿಟಿನಲ್ಲಿ ಬೈ ಮಾಡಿರೋರಿಗೆ 5,000 ಲಾಭ ಬಂದ್ರೆ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋರಿಗೆ 30,000 ಲಾಭ ಬರುತ್ತೆ. 6 ಪಟ್ಟು ಜಾಸ್ತಿ ಲಾಭ ಬರ್ತಾ ಇದೆ. ಇವಾಗ ಇದ್ರದ್ದು ಅರ್ಥ ಏನು? ಅಷ್ಟೇ ಕ್ಯಾಪಿಟಲ್ಗೆ ಜಾಸ್ತಿ ಲಾಭ ಬರ್ತಾ ಇರೋದು ಎಲ್ಲಿ ಅಂದ್ರೆ ಫ್ಯೂಚರ್ಸ್ ಅಲ್ಲಿ. ಇವಾಗ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ರಿಲಯನ್ಸ್ 100 ರೂಪಾಯಿ ಜಾಸ್ತಿ ಆಯ್ತು ಅಂತ ಅನ್ಕೊಂಡು ಅವ್ನು ಎನಿ ಗಿವನ್ ಡೇ 100 ರೂಪಾಯಿ ಜಾಸ್ತಿ ಆಗೋದಲ್ವಾ ರಿಲಯನ್ಸ್. ಸೊ ಅದೇ ತರ ರಿಲಯನ್ಸ್ 100 ರೂಪಾಯಿ ಜಾಸ್ತಿ ಆಯ್ತು. ರಿಲಯನ್ಸ್ ಏನಾದ್ರು 100 ರೂಪಾಯಿ ಜಾಸ್ತಿ ಆದ್ರೆ ಇಕ್ವಿಟಿನಲ್ಲಿ ಬೈ ಮಾಡಿರೋರಿಗೆ ಬರ್ತಾ ಇರೋ ಲಾಭ 50,000. ಆದ್ರೆ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋರಿಗೆ ಬರ್ತಾ ಇರೋ ಲಾಭ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ ಅರೌಂಡ್ 3 lakhs. 6 ಪಟ್ಟು ಜಾಸ್ತಿ ಲಾಭ ಇಲ್ಲಿ ಬಂದಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ಎಲ್ಲರೂ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಇದ್ರ ಹಿಂದೆ ಓಡೋದು. ಯಾಕೆ? ಇಲ್ಲಿ ಅದೇ ಕ್ಯಾಪಿಟಲ್ಗೆ ನಾನು ಜಾಸ್ತಿ ಲಾಭ ಮಾಡಬಹುದು ಅನ್ನೋ ಕಾರಣಕ್ಕೆ. ಬಟ್ ಆದ್ರೆ ಜನ ಇಲ್ಲಿ ತನಕ ಸ್ಟೋರಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಾರೆ, ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೋರಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಲ್ಲ. ಇವಾಗ ಅದೇ ತರ +1 ರೂಪಾಯಿ ಆಗೋ ಜಾಗದಲ್ಲಿ -1 ರೂಪಾಯಿ ಆಯ್ತು ಅಂತ ಅನ್ಕೊಳ್ಳೋಣ. -1 ರೂಪಾಯಿ ಆದ್ರೆ ಇಕ್ವಿಟಿನಲ್ಲಿ ನನಗೆ ಲಾಸ್ ಎಷ್ಟು? 500 ರೂಪಾಯಿ. ಆದ್ರೆ ಫ್ಯೂಚರ್ಸ್ ಅಲ್ಲಿ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ 3,000 ರೂಪಾಯಿ. ಯಾಕೆ? 3,000 ಶೇರ್ ಇದೆ ನನ್ನ ಹತ್ರ. ಅದೇ ತರ ಏನಾದ್ರೂ ರಿಲಯನ್ಸ್ 10 ರೂಪಾಯಿ ಬಿದ್ರೆ ಇಕ್ವಿಟಿನಲ್ಲಿ 5,000 ಲಾಸ್ ಇರುತ್ತೆ. ಅದೇ ಫ್ಯೂಚರ್ಸ್ ಅಲ್ಲಿ 30,000 ಲಾಸ್ ಇರುತ್ತೆ. ರಿಲಯನ್ಸ್ ಏನಾದ್ರು 100 ರೂಪಾಯಿ ಬಿದ್ದೋದ್ರೆ ಇಕ್ವಿಟಿನಲ್ಲಿ 50,000 ಲಾಸ್, ಆದ್ರೆ ಫ್ಯೂಚರ್ಸ್ ಅಲ್ಲಿ ಅರೌಂಡ್ 3 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಜನ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೋರಿ ಬಗ್ಗೆ ಯೋಚನೆ ಮಾಡಲ್ಲ. ಇದ್ರದ ಅರ್ಥ ಏನು ಅಂತ ಹೇಳಿದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಲಾಭ ಆದ್ರೂ ಜಾಸ್ತಿ ಆಗುತ್ತೆ, ಲಾಸ್ ಆದ್ರೂ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಲಾಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ದೇ ನಾನು ಏನಾದ್ರು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗಿ ಲಾಸ್ ಆಗುತ್ತೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾಲೆಡ್ಜ್ ಜೊತೆಗೆ ನನ್ನ ಹತ್ರ ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು. ಸುಮ್ಮನೆ ಹೋಗಿ ಬೈ ಸೆಲ್ ಅಂತ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಡೆಫಿನೆಟ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ ದಿಸ್ ಇಸ್ ಎ ಲೆವರೇಜ್ಡ್ ಮಾರ್ಕೆಟ್ ಅಂದ್ರೆ ಅರ್ಥ ಏನು? ಲಾಭ ಆದ್ರೂ ನನಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಲಾಭ ಆಗುತ್ತೆ, ಲಾಸ್ ಆದ್ರೂ ಜಾಸ್ತಿ ಲಾಸ್ ಆಗುತ್ತೆ. ಏನಕ್ಕೆ 95% ಜನ ಇದ್ರಲ್ಲಿ ಕಳ್ಕೊಳ್ಳೋದು ಅಂತ ಹೇಳಿದ್ರೆ ದ ರೀಸನ್ ಇಸ್ ಇಲ್ಲಿ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂತ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ದುಡ್ಡನ್ನ ಕಳ್ಕೊಂತೀರಾ. ಸೊ ಆ ರೀಸನ್ಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ನೀವು ಕಲಿಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಯಾರೋ ಕಾಲ್ಸ್ ಕೊಡ್ತಾರೆ ಅದರಿಂದ ನಾನು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದುಡ್ಡನ್ನ ಕಳ್ಕೊಂತೀರಾ. ಆ ತರದ ಕೆಲಸ ಮಾಡಬೇಡಿ. ಫಸ್ಟ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಾಲೆಡ್ಜ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದಾದ್ಮೇಲೆ ಡಿಸೈಡ್ ಮಾಡಿ ಇಷ್ಟು ರಿಸ್ಕ್ ಅನ್ನ ನಾನು ತಗೊಂಬೇಕಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಾದ್ಮೇಲೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಮಾಡಿ. ಅಲ್ಲಿ ತನಕ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ಗೆ ದಯವಿಟ್ಟು ಕಾಲಿಡಬೇಡಿ. ಥ್ಯಾಂಕ್ ಯು.